4 ಇಂಚಿನ ಪೈಪು ಫುಲ್ ಬ್ಲಾಕ್ ಆಗೋಗಿದೆ. ಏನಕ್ಕಂತ ಹೇಳ್ತೀನಿ, ವ್ಲಾಗ್ ಪೂರ್ತಿ ನೋಡಿ. ಅಸ್ಸಲಾಂ ವಲೈಕುಂ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಇರ್ಫಾನ್ ಎಲೆಕ್ಟ್ರಿಷಿಯನ್. ಇವತ್ತು 2 ಕಡೆ ಕೆಲಸ ಆಯಿತು. ಫಸ್ಟ್ ಬಿಲ್ಡಿಂಗ್ ಓಪನ್ ಇತ್ತು, ಅರ್ಜೆಂಟ್ ಇತ್ತು, ಅದಕ್ಕೆ ಫಸ್ಟ್ ಬಿಲ್ಡಿಂಗ್ ಕಡೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ 2.5 ಇಂಚಿನ ಪೈಪ್ ಹಾಕಬೇಕಾಗಿತ್ತು, ಆದರೆ 4 ಇಂಚಿನ ಪೈಪ್ ಫುಲ್ ಬ್ಲಾಕ್ ಆಗೋಗಿದೆ. ಏನಕ್ಕಂದ್ರೆ ಇದು ಟೈಲ್ಸ್ನವ್ರು ತಿಳಿ ಹಾಕ್ತಾರಲ್ಲ, ಸಿಮೆಂಟ್ ತಿಳಿ, ಅದು ಹೋಗಿ ಹೋಗಿ ಫುಲ್ ಬ್ಲಾಕ್ ಆಗೋಗಿದೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು 2.5 ಇಂಚಿನ ಪೈಪ್ ಎಲ್ಲ ಹಾಕಿ ಮುಚ್ಚಿ ಬಂದ್ವಿ. ಅದಾದ್ಮೇಲೆ ಮುನ್ಸಿಪಲ್ ಆಫೀಸ್ ಹತ್ರ ಸ್ವಲ್ಪ ಕೆಲಸ ಆಯ್ತು, ಅದ್ ಕೆಲಸ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇದ್ ಮುಂದೆ ಕಾಣಿಸ್ತಿದ್ದಿಲ್ಲ ಹೋಟ್ಲು ಯಾವ್ದು ಅಂತ ಕಮೆಂಟ್ ಮಾಡಿ ಸಿರಾನ್ ಅವರು. ಅದಾದ್ಮೇಲೆ ಮುಂದೆ ಜೈ ಹಿಂದ್ ಹೋಟ್ಲ್ ಇತ್ತು, ಅಲ್ಲಿ ಹೋಗಿ ಟೀ ಕುಡಿಯೋಣ ಅಂತ ಹೋದಿ ಟೀ ಕುಡ್ಕೊಂಡು ಸೀದಾ ಬಿಲ್ಡಿಂಗ್ ಕಡೆ ಹೋಗ್ತಾ ಇದ್ದೀವಿ. ಇದ್ ಮುಂದೆ ಕಾಣಿಸ್ತಿದ್ಯಲ್ಲ ಸಮಾಧಿ, ಯಾರ್ದು ಅಂತ ಕಮೆಂಟ್ ಮಾಡಿ. ಸಿರಾ ಅವ್ರಿಗೆ ಎಲ್ಲರಿಗೂ ಗೊತ್ತು ಇದು ಯಾರ್ದು ಅಂತ. ಅದಾದ್ಮೇಲೆ ಬಿಲ್ಡಿಂಗ್ ಕಡೆಗೆ ಬಂದ್ವಿ. ನೆನೆನೆ ಬಂದು ಕಟಿಂಗ್ ಚಿಪ್ಪಿಂಗ್ ಮಾಡೋಗಿದ್ವಿ. ಇವತ್ ಬಂದು ಬರೇ ಪೈಪ್ ಹಾಕ್ಬೇಕಾಗಿತ್ತು. ನಮ್ ಕಡೆ MCB ಬಾಕ್ಸ್ ಡೋರ್ ಹಿಂದೆ ಇಕ್ತಿವಿ, ನಿಮ್ ಕಡೆ ಎಲ್ಲಿಕ್ತೀರಾ ಕಮೆಂಟ್ ಮಾಡಿ. ಆಚೆ ಕಡೆ ಮೀಟರ್ ಬೋರ್ಡ್ ಫಿಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಕಟ್ಟಿಂಗ್ ಚಿಪ್ಪಿಂಗ್ ಎಲ್ಲ ಮಾಡ್ಕೊಂಡು ಪೈಪ್ ಹಾಕಿದೀವಿ. ಇಲ್ಲಿಗೆ ಕೆಲಸ ಮುಗೀತು. ಮಿಕ್ಕಿರೋ ಐಟಮ್ ಎಲ್ಲ ತಕೊಂಡೋಗಿ ಅಂಗಡಿಗೆ ವಾಪಸ್ ಕೊಟ್ಟಿ ಊಟ ಮಾಡ್ಬೇಕಾಗಿತ್ತು, ಅದಕ್ಕೆ ಹೋಟ್ಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ವಿ. ಇವತ್ತಿಗಿಷ್ಟೇ. ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ. ಇವತ್ತಿಂದು ಫುಲ್ ವ್ಲಾಗ್ ನಾನು ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಿ, ಬಯೋನಲ್ಲಿ ಲಿಂಕ್ ಇದೆ, ಹೋಗಿ ಅಲ್ಲೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.